ಇವರು ಯಾರು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಪ್ರಿಪೇರ್ಡ್ ಬೈ ದಿ ಗವರ್ಮೆಂಟ್ ಕ್ಯಾಬಿನೆಟ್ ಅಸಂವಿಧಾನಿಕವಾದಂತ ಪದಗಳಿಲ್ಲ ಅಂತ ಹೇಳಿಲ್ಲ, ಪದಗಳಿದ್ದಾವೆ ಅಂತ ಹೇಳಿಲ್ಲ. ಅಸಂವಿಧಾನಿಕವಾದಂತ ಪದಗಳು ಈ ಭಾಷಣದಲ್ಲಿದ್ದಾವೆ ಅಂತ ಹೇಳಿಲ್ಲ. ಓಲಿ ಒಂದಾದರೂ ಇತ್ತ ಅಲ್ಲಿ ಇರಲಿಲ್ಲ. ನಾವು ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಹಣ ಏನು, ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೆ. ಅದನ್ನು ಬಿಟ್ಟರೆ ಬೇರೆ ಏನು ಹೇಳಿರಲಿಲ್ಲ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯಕ್ಕೆ ಅನುದಾನ ಹಂಚಿಕೆಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರು. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಈಗ ಕೇಂದ್ರ ಸರ್ಕಾರ 23-24ರಲ್ಲಿ ಬಜೆಟ್ನಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿಗಳು ಅವರು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು, ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಇಟ್ಸ್ ಎ ಫ್ಯಾಕ್ಟ್. ಇದನ್ನ ಹೇಳಿದ್ರೆ ಇದು ಓದಬಾರದು ಅಂತ ಇದೆಯಾ? ಇದು ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ. ಇವತ್ತಿನವರೆಗೆ ನಮಗೆ ₹1 ಬಂದಿಲ್ಲ. ಬಜೆಟ್ನಲ್ಲಿ ಹೇಳಿದ್ದು, ಘೋಷಣೆ ಮಾಡಿರ್ತಕ್ಕಂಥದ್ದು ಅದಲ್ಲದೆ ಇಲ್ಲಿ 23-24ರಲ್ಲಿ ಸ್ಟೇಟ್ ಗವರ್ಮೆಂಟ್ ಮಂಡಿಸಿದ ಬಜೆಟ್, ಅವತ್ತು ಮುಖ್ಯಮಂತ್ರಿ ಆಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಹೇಳಿದ್ದಾರೆ, ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿ ಬಜೆಟ್ನಲ್ಲಿ ಹೇಳಿದ್ದಾರೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ನಾವು ಅದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಮೋಸ್ಟ್ ಲೈಕ್ಲಿ ಕೇಂದ್ರ ಸರ್ಕಾರ ಒಪ್ಕೋಬಹುದು ಅಂತ ಹೇಳಿದ್ದಾರೆ. ಮೋಸ್ಟ್ ಲೈಕ್ಲಿ ಕೇಂದ್ರ ಸರ್ಕಾರ ಒಪ್ಕೋಬಹುದು ಅಂದ್ರೆ ಆಶಾಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ. ಇವತ್ತವರೆಗೆ ₹1 ಬರಲಿಲ್ಲ. ನ್ಯಾಷನಲ್ ಪ್ರಾಜೆಕ್ಟ್ ಕೂಡ ಮಾಡಲಿಲ್ಲ. ದುಡ್ಡು ಬರಲಿಲ್ಲ. ಇದನ್ನು ಹೇಳಿದ್ರೆ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋದು. ನಾವು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಅಷ್ಟೇ ಹೇಳಿದ್ದೀವಿ. ಕೊಡ್ತೀವಿ ಅಂದಿದ್ರು, ಕೊಟ್ಟಿಲ್ಲ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ರಾಜ್ಯಪಾಲರ ಮೂಲಕ, ಅವರ ಬಾಯಿ ಮೂಲಕ ಸುಳ್ಳು ಹೇಳಿಸ್ತಾ ಇದ್ದೀರಿ. ಇದು ಸುಳ್ಳ? $5,495 ಕೋಟಿ. ನಾನು ಐ ಆಮ್ ಸಾರಿ, ಕನ್ನಡ ಪ್ರಭದ್ದು ಕೂಡ ಹೇಳ್ಬಿಡ್ತೀನಿ ನಾನು. ರಾಜ್ಯಪಾಲರು ಪೂರ್ಣ ಭಾಷಣ ಓದದೇ ಇದ್ದ ವಿಷಯ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೂ ಕಾರಣವಾಯಿತು. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸೌಹಾರ್ದಯುತ ಕಾರ್ಯನಿರ್ವಹಣೆ ನಡೆಯಬೇಕೆಂಬುದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟ ಎಲ್ಲ ಜನರ ಆಶಯ. ಇದು ಕನ್ನಡಪ್ರಭದವರು ಹೇಳಿರ್ತಕ್ಕಂಥದ್ದು.
ಅದರಿಂದ ಮಾನ್ಯ ಅಧ್ಯಕ್ಷರೇ, ಈಗ 5495 ನಮಗೆ 15ನೇ ಹಣಕಾಸಿನ ಆಯೋಗ ಸ್ಪೆಷಲ್ ಗ್ರಾಂಟ್ಸ್ ಅಂತ ಕೊಟ್ಟಿದ್ರು. 5495 ಕೋಟಿ. ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ಗೆ 3000 ಕೋಟಿ, 3000 ಕೋಟಿ. ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ 3000 ಕೋಟಿ. ಒಟ್ಟು 11,495 ಕೋಟಿ 15th ಫೈನಾನ್ಸ್ ಕಮಿಷನ್ ನಲ್ಲಿ ನಮಗೆ ಕೊಡ್ತೀವಿ ಅಂತ ಹೇಳಿದ್ದು ಬರಲಿಲ್ಲ. ರಾಯರೆಡ್ಡಿ ಯಾವ್ಯಾವುದು ಸ್ಟೇಟ್ಗಳು, ಯಾವ್ಯಾವ ಸ್ಟೇಟ್ಗಳು? ಕರ್ನಾಟಕ, ತೆಲಂಗಾಣ ಅಂಡ್ ತ್ರಿಪುರ, 3 ರಾಜ್ಯಗಳಿಗೆ ಮಾಡಿ ವಿನಂತಿ ಅಂದ್ರೆ ಸತ್ಯ ಪೂರ್ತಿ ನೀವ ಈಗ ಶುರುವಾತಿಗೆ ಏನ್ ಮಾಡಿದ್ರಿ? ಶುರುವಾತಿಗೆ ಏನ್ ಹೇಳಿದ್ರಿ? ಅಸತ್ಯದ ವಿರುದ್ಧ ಸತ್ಯ ಸುಳ್ಳು ಸೋತು ಬಿಡ್ತೀರಿ ಒಂದೊಂದು ಟೈಮ್ ಅಂತ ಹೇಳಿ. ನೀವು ಇವತ್ತಿದೇನು 15th ಫೈನಾನ್ಸ್ ಕಮಿಷನ್ ಬಗ್ಗೆ ಏನ್ ಹೇಳ್ತಾ ಇದ್ದೀರಾ ಅದನ್ನ ನೀವು ಪ್ರೂವ್ ಮಾಡಕ್ ಹೋಗ್ತಿದ್ದೀರಾ. ಅಸತ್ಯದ ವಿರುದ್ಧ ಸತ್ಯ ಸುಳ್ಳಾಗೋದು. 15th ಫೈನಾನ್ಸ್ ಕಮಿಷನ್ ಪೂರ್ತಿ ವಿಷಯ ಈಗ ನೀವು ಮಾತಾಡುವಾಗ, ಅಶೋಕ ಮಾತಾಡುವಾಗ ಎದ್ದಿದ್ದ ನಾನು. ಇಲ್ಲ ಸರ್, ಈಗ ಇವತ್ತು ಅಶೋಕರ್ ಧ್ವನಿ ಹೋಗಿದೆ, ಹಾಗಾಗಿ ಅವ್ರ ಪರವಾಗಿ ನಾನು ಇವತ್ತು ಆಯ್ತಪ್ಪ. ಅಶೋಕ ಮಾತಾಡುವಾಗ ಅಲ್ಲಿ, ಸುನಿಲ್ ಮಾತಾಡುವಾಗ ಅಲ್ಲಿ ಎದ್ದಿದ್ದ ನಾನು. ಸರ್ ಇದು ಅಲ್ಲ, ಎದ್ದಿದ್ದೇನ್ರಿ ನಾವು ಫೈನಾನ್ಸ್ ವಿಸಾರ್ಡ್ ಸರ್. ಅಲ್ಲ, ಎದ್ದಿದ್ದ ನಾನು. ನೀವ್ಯಾಕೆ ಎದ್ದಿದ್ದೀರಿ? ಆಯ್ತು ರಾಯರೆಡ್ಡಿ ಅವರೇ, ಬೆಲ್ಲ ನೀವು ಯಾರಿಗೆ ಉತ್ತರ ಕೊಡ್ತೀರಿ? ಬೆಲ್ಲ ಈಗ ರಾಯರೆಡ್ಡಿ ಅವರೇ, ಬೆಲ್ಲ ನೋಡಪ್ಪ, ಇದು ರೆಕಮೆಂಡ್ ಮಾಡಿದ್ದು 15ನೇ ಹಣಕಾಸಿನ ಆಯೋಗ ರೆಕಮೆಂಡ್ ಮಾಡಿದ್ದು. ಅದನ್ನ ಕೊಡ್ಲಿಲ್ಲ, ಅದನ್ನ ಒಪ್ಕೊಳ್ಳಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಒಪ್ಕೊಳ್ಳಿಲ್ಲ. ಈಗ ಮೊನ್ನೆ ತಾರೀಕು ನಿನ್ನೆ 16ನೇ ಹಣಕಾಸಿನ ಆಯೋಗ ವರದಿ ಮಂಡಿಸಿದ್ದಾರೆ. ಅದನ್ನ ಒಪ್ಕೊಂಡಿದಾರಲ್ವಾ? ಅಲ್ಲ, ಒಪ್ಕೊಂಡಿದಾರಲ್ವೇನ್ರಿ? ವೆಲ್ಕಮ್ ಮಾಡೋದು ಆಮೇಲೆ. 14ನೇ ಹಣಕಾಸು ಆಯೋಗದಲ್ಲಿ ನಮ್ಮ ಕರ್ನಾಟಕ ಬಂಪರ್ ಕೊಟ್ಟಿದೆ. ಏನು ಕೊಟ್ಟಿಲ್ಲ. ಕೂತ್ಕೊಳ್ಳಿ. ಬಂಪರ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿ. ನಾವು ಕೇಳಿದ್ದದ್ದು 14ನೇ ಹಣಕಾಸಿನಲ್ಲಿ 4.71% ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಎಷ್ಟು? 4.71 ಕೊಟ್ಟಿದ್ದಾರೆ. ಅದನ್ನ 15ನೇ ಹಣಕಾಸಿನ ಆಯೋಗದಲ್ಲಿ 3.64 ಮಾಡಿಬಿಟ್ರು. 3.64 ಮಾಡಿಬಿಟ್ರು. ಅದರಿಂದ ನಮಗೆ ಒಟ್ಟಾರೆಯಾಗಿ 1,25,000 ಕೋಟಿ 5 ವರ್ಷದಲ್ಲಿ ಕಡಿಮೆ ಆಯಿತು. ಇದು ಸೇರಿ 5,300 ಕೋಟಿ, 11,495 ಕೋಟಿ, ಇವೆಲ್ಲ ಸೇರಿ ನಾನು ಬೇಕಾದ್ರೆ ಅದನ್ನ ಡೀಟೇಲ್ಸ್ ಕೊಡ್ತೇನೆ. ಡೀಟೇಲ್ಸ್ ಹೇಳ. 1,25,000 ಕೋಟಿ ಹೇಗೆ ನಷ್ಟ ಆಗಿದೆ ಅಂತ. 15ನೇ ಹಣಕಾಸು ಆಯೋಗದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಶಿಫಾರಸು ಮಾಡಲಾದ ಅನುದಾನ 5,300 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಲಾದ ವಿಶೇಷ ಅನುದಾನ 5,495 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಶಿಫಾರಸು ಮಾಡಲಾದ ಅನುದಾನ 6,000 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಲಾದ ಆರೋಗ್ಯ ಅನುದಾನ 874 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಮಾಡಲಾದ ಅನುದಾನ 774 ಕೋಟಿ.
15ನೇ ಹಣಕಾಸು ಆಯೋಗದಲ್ಲಿ ತೆರಿಗೆ ಹಂಚಿಕೆ ಸೂತ್ರದ ಬದಲಾವಣೆಯಾದ ನಷ್ಟ 80,000 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಮಾಡಲಾದ ಅನುದಾನ 774 ಕೋಟಿ. ಹದಿನೈದನೇ ಹಣಕಾಸು ಆಯೋಗದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಅನುದಾನ 1028 ಕೋಟಿ. 15 ಹಣಕಾಸು ಆಯೋಗದಲ್ಲಿ ತೆರಿಗೆ ಹಂಚಿಕೆ ಸೂತ್ರದ ಬದಲಾವಣೆಯಿಂದಾದ ನಷ್ಟ ಅದು ಆಯಿತು. ಎನ್ಡಿಆರ್ಎಫ್ ಬೇಡಿಕೆ 7,264 ಕೋಟಿ. ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಹೆಚ್ಚುವರಿ ಭರಿಸಿದ್ದು 10,524 ಕೋಟಿ. ಸೆಸ್ ಮತ್ತು ಸರ್ಚಾರ್ಜ್ಗಳಿಂದ 8,300 ಕೋಟಿ. ಒಟ್ಟು 1,25,559 ಕೋಟಿಗಳು. ಈಗ ನಾವು ನೀವು ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥವ್ರು ಅಲ್ವಾ? ನಮ್ಮ ಜವಾಬ್ದಾರಿ. ನಷ್ಟ ಆದರೆ ಯಾರಿಗೆ ನಷ್ಟ ಆಗುತ್ತೆ? ನಷ್ಟ ಆದರೆ ಇಡೀ ಕರ್ನಾಟಕಕ್ಕೆ ನಷ್ಟ ಆಯಿತು. ಇದನ್ನು ಕೇಳೋದು ನಮ್ಮ ಜವಾಬ್ದಾರಿ ಅಲ್ವಾ? ನಿಮ್ಮ ಜವಾಬ್ದಾರಿನೂ ಹೌದು, ನಮ್ಮ ಜವಾಬ್ದಾರಿನೂ, ಅವ್ರ ಜವಾಬ್ದಾರಿನೂ ಹೌದು. ನಾವು ಕೇಳದೆ ಯಾರು ಕೇಳಬೇಕಾಗಿದೆ? ಕರ್ನಾಟಕದಿಂದ ತೆರಿಗೆ ನಾವು ಸುಮಾರು 4,50,000ದಿಂದ 5,000 ಲಕ್ಷ ಕೋಟಿ ಕೊಡ್ತೀವಿ ವರ್ಷಕ್ಕೆ. 4.5 ಲಕ್ಷದಿಂದ 5 ಲಕ್ಷ ಕೋಟಿ ಕೊಡ್ತೀವಿ. ತೆರಿಗೆ ರೂಪದಲ್ಲಿ ಕೊಡ್ತೀವಿ. ನಮಗೆ ಬರೋದೆಷ್ಟು? 55ರಿಂದ 60 ಸಾವಿರ ರೂಪಾಯಿ. ರಿಂದ 60 ಸಾವಿರ ಕೋಟಿ. 55ರಿಂದ 60 ಸಾವಿರ ಕೋಟಿ ವಾಪಸ್ ಬರೋದು. ನಾವು 4.5 ಲಕ್ಷ ಕೋಟಿಗಿಂತ ಹೆಚ್ಚಾಗಿ ಕೊಟ್ಟರು ಕೂಡ ನಮಗೆ ಬರೋದು ತೆರಿಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದ್ರೆ 55ರಿಂದ 60 ಸಾವಿರ ಕೋಟಿ. ಆಮೇಲೆ ಜಿಎಸ್ಟಿಯಿಂದ ವರ್ಷಕ್ಕೆ ಎಷ್ಟು ನಷ್ಟ ಆಗ್ತದೆ ಅಂತಂದ್ರೆ 18ರಿಂದ 20 ಸಾವಿರ ಕೋಟಿ. ಇದ್ದಕ್ಕಿದ್ದಲೇ ಜಿಎಸ್ಟಿ ಬಂದದ್ದು 2017. ಈಗ ಎಷ್ಟನೇ ಇಸ್ವಿನಲ್ಲಿ ಇದ್ದೀವಿ ನಾವು? 2026. ಇದ್ದಕ್ಕಿದ್ದಲೇ ಕಡಿಮೆ ಮಾಡಿಬಿಟ್ರು. ಅದು 8 ವರ್ಷಗಳ ನಂತರ. 8 ವರ್ಷ ಜಿಎಸ್ಟಿ ವಸೂಲು ಮಾಡಿದವರು ಯಾರು? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ 8 ವರ್ಷ ವಸೂಲು ಮಾಡ್ಕೊಂಡ ಮೇಲೆ ಇದ್ದಕ್ಕಿದ್ದಲೇ ಕಡಿಮೆ ಮಾಡ್ಬಿಡ್ತು. ಯಾಕಂತಂದ್ರೆ ಬಿಹಾರ್ನ ಎಲೆಕ್ಷನ್ ಬಂದಿತ್ತು, ಕಡಿಮೆ ಮಾಡಿಬಿಟ್ರು. ಅದರಿಂದ ನಮಗೆ ಎಷ್ಟು ನಷ್ಟ ಆಯ್ತು ಗೊತ್ತಾ? ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ನಷ್ಟ ಆಯ್ತು ಗೊತ್ತಾ? ನಷ್ಟ ಆದದ್ದು ಸುಮಾರು 12ರಿಂದ 15 ಸಾವಿರ ಕೋಟಿ. 12ರಿಂದ 15 ಸಾವಿರ ಕೋಟಿ ವರ್ಷಕ್ಕೆ ನಷ್ಟ ಆಯಿತು. ವರ್ಷದ ಮಧ್ಯದಲ್ಲೇ ಮಾಡಿಬಿಟ್ರು. ಅದರಿಂದ ನಮಗೆ ನಾವು ಎಸ್ಟಿಮೇಟ್ ಮಾಡ್ಕೊಂಡಿದ್ವಿ ಇಷ್ಟು ಬರಬಹುದು, ಜಿಎಸ್ಟಿ ಕಾಂಪನ್ಸೇಷನ್ ಅಂತ ಬರಬಹುದು ಅಂತ ಲೆಕ್ಕ ಹಾಕೊಂಡಿದ್ದು. ಮಾಡ್ಕೊಂಡಿದ್ದು ಗೊತ್ತಾಯ್ತು. ನಿಮಗೆ ಈ ವರ್ಷ ನಮಗೆ ಇಷ್ಟೊಂದು ನಷ್ಟ ಆಗಿದೆಯಲ್ಲ, ಇದು ಕರ್ನಾಟಕಕ್ಕೆ ಆದ ನಷ್ಟ, ಕರ್ನಾಟಕದ ಜನರಿಗೆ ಆದಂತ ನಷ್ಟ.